ಹಲೋ ಹಾಯ್ ನಮಸ್ತೆ. ಸೊ ಈ ವಿಡಿಯೋನಲ್ಲಿ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಅಬೌಟ್ ಫ್ಲೈಟ್ ಜರ್ನಿ ಟು ಗೋವಾ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಬುಕ್ ಮಾಡ್ಕೊಂಡ್ರಿ, ಹೇಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿತ್ತು ಅಂತ ಹೇಳಿ. ಈ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಫಸ್ಟು ನಾವು ಪರ್ಸ್ನಲ್ ವೆಹಿಕಲ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ರೀಚ್ ಆದ್ವಿ. ರೀಚ್ ಆದಮೇಲೆ ಅಲ್ಲಿಂದ ಬಸ್ಸು ಸಿಗುತ್ತೆ. ನಮ್ಮದು ಟರ್ಮಿನಲ್ 2ನಲ್ಲಿ ಡೊಮೆಸ್ಟಿಕ್ ಡಿಪಾರ್ಚರ್ಸು. ಸೊ ಅಲ್ಲಿ ಹೋಗಿ ನಮ್ಮದೇನು ಚೆಕ್ಕಿಂಗ್ಸ್ ಇರುತ್ತೆ, ಟಿಕೆಟ್ ಚೆಕ್ಕಿಂಗ್ ಆಗಿರ್ಬೋದು ಎಲ್ಲ ತೊಗೊಂಡು ಅದಾದಮೇಲೆ ನಮಗೇನು ಟಿಕೆಟ್ ಸಿಗುತ್ತೆ, ಜಸ್ಟ್ ಆನ್ಲೈನ್ ಬುಕ್ ಮಾಡಿರೋದು ಮಾತ್ರ ಸಿಕ್ಕಿರುತ್ತೆ. ಅಲ್ಲಿ ಹೋಗಿ ನಾವು ಅದನ್ನು ತೊಗೊಳ್ಬೇಕಾಗಿರುತ್ತೆ. ಆ್ಯಂಡ್ ನಮ್ಮ ಬ್ಯಾಗ್ ಚೆಕ್ಕಿಂಗು ಎಲ್ಲ ಈ ರೀತಿ ಚೆಕ್ಕಿಂಗ್ಗಳನ್ನ ಮಾಡಿಕೊಂಡು ಆಲ್ಮೋಸ್ಟ್ 1 ಅವರ್ ಮುಂಚೆ ನಾವು ಏರ್ಪೋರ್ಟ್ನಲ್ಲಿ ಇರಬೇಕಾಗುತ್ತೆ. ಸೊ ನಮ್ಮ ಫ್ಲೈಟ್ ಇದ್ದಿದ್ದು 5:25 ಅಂದರೆ 5:30ಗೆ. ಸೊ ನಾವು ಆಲ್ರೆಡಿ 4 o'clockಗೆಲ್ಲ ನಾವು ಅಲ್ಲಿದ್ವಿ. ಇದನ್ನೆಲ್ಲ ನೋಡಿಕೊಂಡು ಏನು ಹೋಗ್ತಿದ್ದೀವಲ್ಲ ಇದು ಫ್ಲೈಟ್ಗೆ ಏನು ಡ್ರಾಪ್ ಮಾಡಲಿಕ್ಕೆ ಈ ಬಸ್ನ ಹತ್ತಬೇಕಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ 5:15ಗೆ ನಾವು ಈ ಬಸ್ನಲ್ಲಿ ಹತ್ಕೊಂಡು ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಈ ಬಸ್ನಲ್ಲಿ ನಾವು ಫ್ಲೈಟ್ ಹತ್ರ ಹೋಗ್ತೀವಿ. ಸೊ ಅಲ್ಲಿವರೆಗೂ ನಾವು ಯಾವುದೇ ರೀತಿ ಫ್ಲೈಟು ನೋಡಲಿಕ್ಕಾಗಿರ್ಬೋದು ಸಿಕ್ಕಿರೋದಿಲ್ಲ. ಯಾಕಂತಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಷ್ಟು ದೊಡ್ಡದಾಗಿರುತ್ತೆ. ಓಕೆ, ಸೊ ದಿಸ್ ಈಸ್ ನಾರ್ಮಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಹೇಗೆ ಬುಕ್ ಮಾಡ್ಕೊಳ್ಬೇಕು, ನಾವು ಹೇಗೆ ಬುಕ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 20-25 ಡೇಸ್ ಬಿಫೋರೇ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರಿಂದ ನಮಗೆ ಈ ಫ್ಲೈಟ್ ಟಿಕೆಟು ಆಲ್ಮೋಸ್ಟ್ 3,500 ರುಪೀಸ್ಗೆ ಬುಕ್ ಮಾಡ್ಕೊಂಡ್ವಿ. ನಾವು 4 ಜನ ಹೋಗಿದ್ದರಿಂದ 4 ಜನ ಆಧಾರ್ ಕಾರ್ಡ್ ಕೊಟ್ಟು ಬುಕ್ ಮಾಡ್ಕೊಂಡಿದ್ವಿ. ಸೊ ಅದರಿಂದ ನಮಗೆ ಕಡಿಮೆ ಅಮೌಂಟ್ ಇತ್ತು. ನೀವು ಕೂಡ ಮಿನಿಮಮ್ 1 month 20 ಡೇಸ್ ಮುಂಚೆ ಬುಕ್ ಮಾಡಿಕೊಂಡ್ರೆ ಅದರ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಸೊ ಅಷ್ಟರಲ್ಲಿ ನಾವು ಇಲ್ಲಿ ನೋಡಿ ರೀಚ್ ಆಗಿದ್ದೀವಿ ಫ್ಲೈಟು. ಸೊ ನಮ್ಮದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆದರೂ ಲಾಂಗ್ ಟೈಮ್ ಆದಮೇಲೆ ನಾವು ಇದು ಫಸ್ಟ್ ಜರ್ನಿ ಆಗಿರುತ್ತೆ. ಸೊ ಈ ರೀತಿ ನಾವು ಆಲ್ಮೋಸ್ಟ್ ಫ್ಲೈಟ್ನ ರೀಚ್ ಆಗ್ತೀವಿ. ಇದಕ್ಕೆ ಅಂತಲ್ಲ, ಎಲ್ಲಿಗೆ ಆದರೂ ಕೂಡ ಆಲ್ಮೋಸ್ಟ್ 1 month ಮುಂಚೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಕೆಲವೊಂದು ಸಲ ಕಡಿಮೆ ಅಮೌಂಟ್ ಇರೋದನ್ನು ನೋಡ್ತೀವಿ. ಸೊ ಅದ್ರ ಜೊತೆಗೆ ಇನ್ನು ಏನು ಬೇಕು ನಿಮಗೆ ಬುಕ್ ಮಾಡಲಿಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ಜಸ್ಟು ಆಧಾರ್ ಕಾರ್ಡು. ಯಾಕೆ ಅಂತಂದರೆ ನಾವು ಡೊಮೆಸ್ಟಿಕ್ ಅಂದರೆ ಇಂಡಿಯಾ ಒಳಗಡೆನೇ ನಾವು ಯಾವುದೇ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಬೈ ಫ್ಲೈಟ್ ಅಂತ ಹೇಳಿದಾಗ ಓನ್ಲಿ ಆಧಾರ್ ಕಾರ್ಡ್ ಇಸ್ ಎನಫ್. ಔಟ್ಸೈಡ್ ದ ಕಂಟ್ರಿ ಅಂತ ಅದೇ ಅಂದರೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಏನಿರುತ್ತೆ, ಔಟ್ಸೈಡ್ ದ ಕಂಟ್ರಿ ಬೇಕಂದರೆ ಮಾತ್ರ ನಮಗೆ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಬೇಕಾಗಿರುತ್ತೆ. ಓಕೆ, ಸೊ ಆಧಾರ್ ಕಾರ್ಡ್ ಇದ್ದರೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಈ ರೀತಿ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಫ್ಲೈಟ್ 5:30ಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಜಸ್ಟ್ ಫ್ಲೈ ಆಗೋದಿಲ್ಲ, ಅಲ್ಲೇ ರೂಮ್ ಹಾಕ್ತಾ ಅದಕ್ಕಿಂತ ಮುಂಚೆ ಈ ರೀತಿ ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಫ್ಲೈಟ್ನಲ್ಲಿ ಏನು ಹೆರಾಸ್ಟೋಸ್ ಇರ್ತಾರೆ ಅವರು ಈ ರೀತಿ ಇನ್ಫಾರ್ಮೇಷನ್ ಕೊಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತ್ ನಾವು ಹೋಗುವ ಆಗಿರೋದ್ರಿಂದ ಅಕಸ್ಮಾತ್ ಎಮರ್ಜೆನ್ಸಿ ಹೋಟೆಲ್ ಲ್ಯಾಂಡ್ ಏನಾದರೂ ಆದರೆ ಹೇಗಿರುತ್ತೆ, ಕೆಳಗಡೆ ಏನೆಲ್ಲ ಸೇಫ್ಟಿ ಮೆಷರ್ಸ್ ಇರುತ್ತೆ, ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಅದಾದಮೇಲೆ ಫ್ಲೈಟ್ ಲ್ಯಾಂಡ್ ಆಗೋದಾಗಿರ್ಬೋದು, ಟೇಕ್ ಆಫ್ ಇದೆಲ್ಲ ಆಗೋದಾಗಿರ್ಬೋದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ರೀತಿಯಾಗಿ ಆಗಿರುತ್ತೆ ಫ್ಲೈ ಆಗ್ತಿರ್ಬೇಕಾದ್ರೆ. ಸೊ ಲ್ಯಾಂಡ್ ಆದಾಗಂತೂ ಆ ಸ್ಪೀಡ್ ಇದೆಯಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಮಜವಾಗಿರುತ್ತೆ. ಆ್ಯಂಡ್ ಫ್ರಮ್ ದ ಸ್ಕೈ ನಾವು ಏನು ಡೌನ್ ನೋಡ್ತಿದ್ರೆ ಅದು ವ್ಯೂನೇ ಸಖತ್ತಾಗಿರುತ್ತೆ. ಸೊ ಈ ರೀತಿ ಯಾರಿಗೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೆ ಏನು ಫ್ಲೈಟ್ ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅನ್ನೋದು ನನಗೆ ಈ ರೀತಿ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ನಾವು ಫೈನಲಿ ಗೋವಾ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತೀವಿ. ಈ ರೀತಿ ಲ್ಯಾಂಡ್ ಆಗ್ತಾ ಇರೋದನ್ನು ನೋಡ್ಬೋದು. ಆ್ಯಂಡ್ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫ್ಲೈಟ್ನ ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 hour ಆಯಿತು. ಅದೇ ಗೋವಾ ಏರ್ಪೋರ್ಟ್ ನಾವು ಹೋಗಿದ್ದಿದ್ದು ಎಲ್ಲಿ ಡ್ಯಾಂಬುಲಿನ್ ಅಂತ. ಸೊ ಏರ್ಪೋರ್ಟ್ನಿಂದ ಜಸ್ಟ್ 5 minutesಗೆ ನಾವು ಆಚೆ ಬಂದುಬಿಟ್ವಿ. ಇಷ್ಟು ಸ್ಮಾಲ್ ಏರ್ಪೋರ್ಟ್ ಆಗಿರುತ್ತೆ. ಸೊ ಹೀಗೆ ಈ ರೀತಿ ನನ್ನ ಫ್ಲೈಟ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಗೋವಾಗೆ ಹೋದ್ಮೇಲೆ ನಮಗೆ ರೆಂಟ್ಗೆ ಕಾರು, ಬೈಕ್ಸ್ಗಳು ಎಲ್ಲ ಸಿಗುತ್ತೆ. ಈ ರೀತಿ ಕಡಿಮೆ ಕೂಡ ಆಗುತ್ತೆ. ಸೊ ನಾವು ಕಾರ್ನ ಬುಕ್ ಮಾಡಿಕೊಂಡು ಈ ರೀತಿ ಏನು ನಿಯರ್ ಬೈ ಓಡಾಡಲಿಕ್ಕೆ ಈ ಕಾರ್ನ ಬುಕ್ ಮಾಡ್ಕೊಂಡ್ವಿ. ಯಾವುದೇ ವೆಹಿಕಲ್ ತೊಗೊಂಡ್ರು ಫಸ್ಟು ವೀಡಿಯೋ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆಮೇಲೆ ಕೊಡಬೇಕಾದ್ರೆ ಅದಿತ್ತು ಅಮೌಂಟ್ ಜಾಸ್ತಿ ತೊಗೊಳ್ತಾರೆ ಅಂಥೇಳಿ ನಾವು ತೊಗೊಂಡಿದ್ದು ಈ ಕಾರ್ಗೆ ಜಸ್ಟ್ 1,200 ರುಪೀಸ್ ಆಗಿರುತ್ತೆ ಪರ್ ಡೇ ರೆಂಟು. ಸೊ ನಾವು ಹೋಗಿದ್ದು 2 ಡೇಸ್ಗಾಗಿರೋದ್ರಿಂದ 2 ಡೇಸ್ಗೆ ತೊಗೊಂಡಿದ್ವಿ. ಆ್ಯಂಡ್ ಫಸ್ಟೇ ಏನು ಮಾಡಬೇಕಾಗುತ್ತೆ, 3,000 ಪೇ ಮಾಡಬೇಕಾಗತ್ತೆ, ಅದು ಅಡ್ವಾನ್ಸ್ ಆಗಿರುತ್ತೆ. ಸೊ ಆಮೇಲೆ ರಿಟರ್ನ್ ಕೂಡ ಕೊಡ್ತಾರೆ. ಸೊ ಈ ರೀತಿ ಇತ್ತು ನಮ್ಮದು ಗೋವಾ ಜರ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಫ್ಲೈಟ್ನಲ್ಲಿ ಹೋಗಬೇಕು ಬೇರೆ ಪ್ಲೇಸಸ್ಗೆ ಅಂತ ಹೇಳಿದ್ರೆ ನಾನು ಕೊಟ್ಟಿರುವಂಥ ಟಿಪ್ಸ್ನ ಫಾಲೋ ಮಾಡಿ, ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.
ಇದು ಏನು ಗೋವಾ ಬ್ರಿಡ್ಜ್ ಆಗಿರುತ್ತೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇದಾದಮೇಲೆ ಮೆನಿ ಬೀಚಸ್ಗಳನ್ನ ನೋಡೋದ್ರ ಮೂಲಕ ಓಡಾಡೋದ್ರ ಮೂಲಕ ನಮ್ಮ ಟ್ರಿಪ್ನ ಮಾಡಿರ್ತೀವಿ. ಫುಲ್ಲು ವೀಡಿಯೋ ನಾನು ಇದರಲ್ಲಿ ಅಪ್ಡೇಟ್ ಮಾಡಿಲ್ಲ. ಥ್ಯಾಂಕ್ ಯು.